ಲೀಗಲ್ ಕಮಿಟಿ ಮಾಡ್ಕೊಂಡು ಬಂದಾರ. ಎಲ್ಲಿ ಯಾರಿಗೆ ಕೇಳಿಲ್ಲ, ಊರಾಗ ಎಲ್ಲಿ ಮಸೂತಿ ಒಳಗೆ ಮೀಟಿಂಗ್ ಆಗಿಲ್ಲ. ಅದನ್ನು ಬಿಟ್ಟು ಇಲ್ಲಿ ಬಂದು ಕಮರ್ಷಿಯಲ್ ಒಂದು ಇನ್ಕಮ್ ಮಾಡ್ಕೊಳ್ಳೋ ಉದ್ದೇಶದಿಂದ ಮಿನಿಸ್ಟ್ರುಗಳದ್ದು ನಮ್ಮ ಬೆಂಬಲ ಅದ ಅನ್ನೋ ಒಂದು ಮಾತು ಬರ್ಲಾಕತ್ತೈತೆ ಅವ್ರಿಂದ. ನಮ್ಮಿಂದ ಭಾಳ ದೊಡ್ಡ ಮಂದಿ ಅದಾರ, ದೊಡ್ಡ ಮಂದಿ ಇದ್ದಾರೆ. ಮತ್ತೆಲ್ಲ ಅವ್ರು ದೊಡ್ಡ ಮಂದಿ ಈ ರೀತಿ ಅಂತೂ ಇವ್ರಿಗೆ ಕೆಲಸ. ಸಿಂದಗಿ ನಗರದ ಈ ಒಂದು ವಕ್ಫ್ ಆಸ್ತಿ ಸಂಬಂಧಪಟ್ಟಾಗಿ ಸುಮಾರು ವರ್ಷಗಳಿಂದ ಹೋರಾಟ ಮಾಡಿಕೊಳ್ತಾ ಬಂದಿರುವ ಯಾಕೂಬ್ ನಾಟಿಕರ್ ಅವರು ನಮ್ಮೊಡನಿದ್ದಾರೆ. ಬನ್ನಿ ಅವರೊಂದಿಗೆ ಮಾತಾಡ್ಸೋಣ. ಸರ್, ಇದು ಇವತ್ತೇನು ತಾವು ವಕ್ಫ್ ಸಂರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡಿದ್ದೀರಾ. ಈ ವಕ್ಫ್ ಸಂರಕ್ಷಣಾ ಸಮಿತಿಯಿಂದ ಇವತ್ತೇನು ಹೋರಾಟ ಮಾಡ್ತಾಯಿದ್ದೀರಾ, ತಾವು ಈ ಹೋರಾಟದ ರೂಪರೇಷೆಗಳು ಹೇಳ್ತೀರಾ ಅಥವಾ ಹೋರಾಟದ ಬಗ್ಗೆ ತಾವೇನಿದು ವಕ್ಫ್ ಆಸ್ತಿ ಬೇರೆಯವರು ವಕ್ಫ್ ಇಲಾಖೆ ಅನಧಿಕೃತವಾಗಿ ಯಾವುದೇ ರೀತಿಯ ಪ್ಲ್ಯಾನ್ ಇಲ್ಲದೆ ಒಂದು ಸಡ್ಗಳನ್ನು ನಿರ್ಮಿಸ್ತದ ಅಂತ ನೀವು ಆರೋಪ ಮಾಡಿ ಇಲ್ಲಿ ಹೋರಾಟ ಮಾಡ್ತಿದ್ದೀರಾ. ಆದರೆ ಈ ಹೋರಾಟದ ರೂಪರೇಷೆಗಳೇನು ಮತ್ತು ಹೋರಾಟ ಯಾಕೆ ತಾವು ಮಾಡಬೇಕಾಗಿತ್ತು ಅನ್ನೋ ಬಗ್ಗೆ ನಮ್ಗೆ ಹೇಳ್ಬೇಕು ಸರ್. ಅಂಜುಮನ್ ಸಂಸ್ಥೆಯ ಅಡಿಯಲ್ಲಿ ಇದ್ದಂಥ ಸರ್ವೆ ನಂಬರ್ 1029 ಇಲ್ಲಿ ಅಕ್ರಮವಾಗಿ ಬಹಳಷ್ಟು ವರ್ಷಗಳಿಂದ ವಾಸಿಸಿದ್ದರು. ಅದನ್ನು ಚಾಲೆಂಜ್ ಮಾಡಿ ಮೊಹಮ್ಮದ್ ಪಟ್ಲಿ ಬಿರಾವದಾರ್ ಅಂತವರು ಹೈಕೋರ್ಟಿಗೆ ಹೋಗಿ ಬಹಳಷ್ಟು ಜನ ಇಲ್ಲಿ ಬಹಳಷ್ಟು ದಿನದಿಂದ ಅದಾರ, ಇವನನ್ನು ಖಾಲಿ ಮಾಡಿಸ್ಬೇಕಂಥೇಳಿ ಪ್ರಯತ್ನ ಮಾಡಿದಾಕರ ಅದು ಇಲ್ಲಿದ್ದಂಥವರಿಗೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅಂಥೇಳಿ ಕೋರ್ಟ್ ಆದೇಶ ಆದ ಬಳಿಕ ಮಾನ್ಯ DC ಅವರು ಮತ್ತು AC ಸಾಹೇಬರು ಬಂದು ಸ್ವತಃ ನಿಂತು ಇದನ್ನು ತೆರವುಗೊಳಿಸಿದ್ದಾರೆ. ಇದನ್ನು ತೆರವುಗೊಳಿಸುವ ಸಮಯದಲ್ಲಿ ಈ ಸಂಸ್ಥೆಗೆ ಆಡಳಿತ ಅಧಿಕಾರಿ ಅಂತ ಹೇಳಿ ಕೇರ್ ಟೇಕರ್ ಅಂಥೇಳಿ ರಿಟೈರ್ಡ್ PSI ಕೂಡಿಗೆಯವರಿಗೂ ಸಹ ವಕ್ಫ್ ಬೋರ್ಡ್ ನೇಮಿಸಿದೆ. ಅವ್ರ ನೇತೃತ್ವದಲ್ಲಿ ಇದು ಕಾರ್ಯಾಚರಣೆ ನಡೆದಿವಲ್ಲ, ಸಾಫ್ ಆಗಿದೆ, ಇವತ್ತು ಕ್ಲೀನ್ ಆಗಿದೆ ಎಲ್ಲರೂ. ಈಗ ಏನಾಗ್ಯದಪ್ಪ ಅಂದ್ರೆ ಮೊಹಮ್ಮದ್ ಪಟ್ಲಿ ಬಿರಾದರ್ ಇನ್ನೊಂದು ಏನು ಮಾಡ್ಯಾರ ಅಂದ್ರೆ ಅವ್ರದ್ದೇನು ಕಮಿಟಿ ಮಾಡ್ಯಾರ, ಕಬ್ರಸ್ತಾನ್ ಕಮಿಟಿ ಅಂಥೇಳಿ ಇದು ಮಾಡ್ಕೊಂಡಿದ್ದಾರೆ. ಅದು ಅಂಜುಮನ್ ಇಸ್ಲಾಂ ಸಂಸ್ಥೆಯಲ್ಲಿ ಇದ್ದಂಥ ಅದು ಒಂದು ಅಂಗದು. ಅದನ್ನೇ ಇದು ಕಮರ್ಷಿಯಲ್ ಪ್ರಾಪರ್ಟಿ ಅದ ಅಂಥೇಳಿ ಬಹುಶಃ ಅವರಿಗೆ ತಿಳ್ಕೊಂಡು ಇಲ್ಲಿ ಒಂದು ಕಮರ್ಷಿಯಲ್ ಏನೋ ಮಾಡ್ಬೋದು, ನಾವು ಇದೊಂದು ಬೇರೆ ಕಮಿಟಿನೇ ಮಾಡಬೇಕು ಅನ್ನೋ ಉದ್ದೇಶದಿಂದ ಕೋರ್ಟ್ನಲ್ಲಿ ಕೇಸ್ ಇದ್ದರೂ ಸಹಿತ ಇದೊಂದು ಬೇರೆ ಹೊಸದಾಗಿ ಒಂದು ಕಮಿಟಿ ರಚನೆ ಮಾಡ್ಕೊಂಡ್ರು. ನಾನು ಆಳ್ದಾಗ ವಕ್ಫ್ ಬೋರ್ಡಿಗೆ ಹೋಗಿ ಮನವಿ ಕೊಟ್ಟು ಸಾಕಷ್ಟು ಸಲ ಹೇಳಿದ್ವಿ, ಇದು ಇಲ್ಲಿಗಲ್ ಕಮಿಟಿ ಮಾಡಕತ್ತೀರಿ, ಇದು ಎಲ್ಲ ರಾಜ್ಯದಾಗ ಎಷ್ಟು ಅಂಜುಮನ್ಗೆ ಬರ್ತಾವೆ ಅಲ್ಲಿ ಕಬ್ರಸ್ತಾನ್ ಕಮಿಟಿ ಅದ್ರ ಜೊತೆನೇ ಇರ್ತೈತಿ. ಕಬ್ರಸ್ತಾನ್ ಜಾಗ 2 ಅದಾವೆ. ಒಂದು ಸರ್ವೆ ನಂಬರ್ 834 ಅಲ್ಲಿನೂ ಒಂದು ಕಬ್ರಸ್ತಾನ್ ಜಾಗ ಐತಿ, ಇಲ್ಲಿನೂ ಒಂದು ಕಬ್ರಸ್ತಾನ್ ಜಾಗ ಐತಿ. ಎಲ್ಲಿ 1029ದಲ್ಲಿ ಏನು ಕಬ್ರಸ್ತಾನ್ ಜಾಗ ಐತಿ, ಅಂಡರ್ ದ ಕೇರ್ ಟೇಕರ್ ಐತಿ. ಇಲ್ಲಿ ಖಾಲಿ ಆದ ಬಳಿಕ ಅವ್ರೇನು ಮಾಡ್ಯಾರ, ಒಂದು ಲೇಔಟೇ ಮಾಡಿಬಿಟ್ರೆ. ಹೆಂಗಪ್ಪ ಅಂದ್ರೆ ಇದೊಂದು ಏನೇ ಪ್ಲಾಟ್ಗಳು ಮಾಡ್ತೀವಲ್ಲ ರೀ, ಆ ಟೈಪ್ ಒಂದು 380 ಒಂದು ಅಂಗಡಿ ಕುಂದ್ರಿಸುವಂಥ ಲೇಔಟ್ ಮಾಡಿ 5 ಎಕರೆ ಕಬ್ರಸ್ತಾನ್ ಜಾಗದಲ್ಲಿ, ಟೋಟಲ್ ಇರೋದೇ 7 ಎಕರೆ ಕಬ್ರಸ್ತಾನ, ಒಂದು 15-20 ಸಾವಿರ ಜನ ಅದಾರ. ಲೇಔಟ್ ಮಾಡೋ ಅವಶ್ಯಕತೆ ಏನದ? ಒಂದರೆ ತಾವು ಇಲ್ಲಿಗಲ್ ಕಮಿಟಿ ಮಾಡ್ಕೊಂಡು ಬಂದಾರ. ಎಲ್ಲಿ ಯಾರಿಗೆ ಕೇಳಿಲ್ಲ, ಊರಾಗ ಎಲ್ಲಿ ಮಸೂತಿ ಒಳಗೆ ಮೀಟಿಂಗ್ ಆಗಿಲ್ಲ. ಅದನ್ನು ಬಿಟ್ಟು ಇಲ್ಲಿ ಬಂದು ಕಮರ್ಷಿಯಲ್ ಒಂದು ಇನ್ಕಮ್ ಮಾಡ್ಕೊಳ್ಳೋ ಉದ್ದೇಶದಿಂದ ಜನರಿಗೆ ಒಂದು ಭಯದ ವಾತಾವರಣ ಹುಟ್ಟಿಸಿ ಈ ರೀತಿ ಮಾಡೋದು ಸರಿಯಲ್ಲ ಅವರು. ಇಲ್ಲ, ಈಗ ತಮ್ಮ ಮುಂದಿನ ಹೋರಾಟ ಏನು ಅಂತ, ಈಗ ಈ ಹೋರಾಟದ ಆಸ್ತಿ ಉಳಿಸ್ಬೇಕು ನಾವು, ಈ ಒಂದು ಸಿಂದಗಿ ವಕ್ಫ್ ಸಂರಕ್ಷಣಾ ಸಮಿತಿ ಅಂತ ಮಾಡ್ಕೊಂಡಿದ್ದೀರಾ. ಈಗ ಇದು ವಕ್ಫ್ ಆಸ್ತಿನ ಉಳಿಸಿ ಮತ್ತೆ ಕಬ್ರಸ್ತಾನಕ್ಕೆ ಇಡುವ ಒಂದು ಚಾಲೆಂಜ್ ಆಗಿದೆ ಅಂತ ತಮಗೆ. ಈಗ ಏನಾಗಿದೆ ಇಲ್ಲಿ ಅಂದ್ರೆ ಈ ಅತಿಕ್ರಮಣ ತೆರವು ಒಂದು ಬಡವರಿಗೆ ಅತಿಕ್ರಮಣ ತೆರವಿಸಿ ಶ್ರೀಮಂತಿಗರಿಗೆ ಅತಿಕ್ರಮಣ ಮಾಡಿಸುವಂಥ ಹುನ್ನಾರ ನಡೆದಿದೆ ಇಲ್ಲಿ. ಪ್ರತಿಯೊಬ್ಬರು 1 ಲಕ್ಷ 2 ಲಕ್ಷ 3 ಲಕ್ಷ ರೂಪಾಯಿ ಕೊಟ್ಟು ಅಂಗಡಿಗಳು ತೊಗೋಬೇಕು ಅಂಥ ಒಂದು ವಾತಾವರಣ ಸೃಷ್ಟಿ ಮಾಡ್ಯಾರ. ಅವ್ರಿಗೆ ಅವಶ್ಯಕತೆಯೂ ಇಲ್ಲ, ಆಡಳಿತಾಧಿಕಾರ ನೇಮಕಣೆ ಆದರೂ ಸಹಿತ ಉದ್ದೇಶಪೂರ್ವಕವಾಗಿ ದಬ್ಬಾಳಿಕೆ ಮಾಡಿ ಇಲ್ಲಿ ಬಂದು ಶೆಡ್ಗಳು ಹೊಡೆಯೋಕ್ಕೆ ಪ್ರಯತ್ನ ಮಾಡಕತ್ತಾರೆ. ನಾವು ಇದರ ವಿಷಯ ಬಗ್ಗೆ ವಿಸ್ತಾರವಾಗಿ ನಮ್ಮ ಶಾಸಕರ ಗಮನಕ್ಕೂ ತಂದಿದ್ದು. ಅವರು ಹೇಳಿದ್ರು DC ಸಾಹೇಬರಿಗೆ ಹೋಗಿ ನೀವು ಮನವಿ ಕೊಟ್ಟರೆ ನಾನು ನಿಮಗೆ ಸಹಕರಿಸ್ತೀನಿ ಅಂತ ಅವರು ಮಾತು ಕೊಟ್ಟಿದ್ದಾರೆ. ಅದು ಅಲ್ಲದೆ ನಾವು SP ಸಾಹೇಬರಿಗೆ ಅಲ್ಲಿ DC ಸಾಹೇಬರಿಗೆ ನಜರಿಗೆ ತಂದೆವು. ಅದೆಲ್ಲ ತಂದು ಬಳಗೂ ಸಹಿತ ಇಷ್ಟೆಲ್ಲ ನಡೆದೈತಿ, ಇದೆಲ್ಲ ಊರಾಗ ಕೇಳಕತ್ತಾರಲ್ಲಪ್ಪ ಅಂದರೂ ಸಹಿತ ಅವ್ರು ದಬ್ಬಾಳಿಕೆ ಮಾಡಿ ಏನು ಇವತ್ತು ಶೆಡ್ ಆಕ್ರಮಣ ನಾವು ಹಾಕೇ ಬಿಡ್ತೇವೆ, ಯಾರು ಬರ್ತಾರೆ ಬರಲಿ, ಏನು ಮಾಡ್ತಾರೆ ಬರಲಿ, ನಮ್ಮ ಹಿಂದೆ ಏನಾದಾರ ಮಿನಿಸ್ಟ್ರುಗಳದ್ದು ನಮ್ಮ ಬೆಂಬಲ ಅದ ಅನ್ನೋ ಒಂದು ಮಾತು ಬರ್ಲಾಕತ್ತೈತೆ ಅವ್ರಿಂದ. ನಮ್ಮಿಂದ ಭಾಳ ದೊಡ್ಡ ಮಂದಿ ಅದಾರ, ದೊಡ್ಡ ಮಂದಿ ಇದ್ದಾರೆ. ಮತ್ತೆಲ್ಲ ಅವ್ರು ದೊಡ್ಡ ಮಂದಿ ಈ ರೀತಿ ಅಂತೂ ಇವ್ರಿಗೆ ಕೆಲಸಂಗಿಲ್ಲ. ಮತ್ತು ದೊಡ್ಡ ಮಂದಿ ಇದ್ದರೂ ಹೆಸರು ಹೇಳಬೇಕು, ಹೌದಲ್ರಿ? ಈ ರೀತಿ ಮಾಡಿ ಇಲ್ಲಿ ಇದ್ದಂಥ ಸಿಂದಗಿ ಜನರಿಗೆ ಒಂದು ಭಯದ ವಾತಾವರಣ ಹುಟ್ಟಿಸ್ಬಿಟ್ಟಾರು. ಇದು ನಾವು ಎಚ್ಚರಿರ್ಲಿಲ್ಲ ಅಂದ್ರೆ ಇದು ಏನು ಮಾಡ್ತಾರಪ್ಪ, ನಾಳೆ ಬರೋ ದಿನಮಾನದಲ್ಲಿ ಇವತ್ತು ಲೀಜ್ ಮಾಡ್ಕೊಂಡು ಕಿಶಿಂದ ಅವ್ರು ಯಾರಿಗಾರ ಮಾರಿಬಿಟ್ರೆ ಅಂದ್ರೆ 300-500 ಕೋಟಿ ರೂಪಾಯಿ ಆಸ್ತಿ ಐತಿ. ಅದೆಲ್ಲ ಈಗ ಕಳಬೆರಕೆ ಆಗಿಬಿಡ್ತೈತಿ. ನಾವು ಈಗ ಎಚ್ಚರಿಕೆಬೇಕಾಗ್ಯದ, ಯಾಕಂದ್ರೆ ಅದು ಮುಸಲ್ಮಾನರ ಪ್ರಾಪರ್ಟಿ ಇಲ್ಲ. ಈಗ ನಾವು ಯಾರೂ ಈಗ ಕೇಳಿಲ್ಲ ಅಂದ್ರೆ ಇದು ಬಹುಶಃ ಅವ್ರು ಯಾರಿಗೆ ಒಂದು ಮಾರಾಟ ಮಾಡೋ ಸಂದರ್ಭ ಬಂದುಬಿಟ್ಟೈತಿ. ಇದು ಅದಕ್ಕಿದು ನಾವು ಗಟ್ಟಿಯಾಗಿ ಕೇಳಬೇಕಾಗ್ಯದ ಸರ್. ಇದು
ಚಿನ್ನದ ಬೆಲೆ ಬಾಳುವ ಆಸ್ತಿಯಾಗಿದ್ದು ಯಾವುದೇ ರೀತಿಯ ಇಲ್ಲಿ ಕಬ್ರಸ್ಥಾನದ ಆಸ್ತಿಯಾಗಿದ್ದು ಇದು ಕಬ್ರಸ್ಥಾನಕ್ಕೆ ಮೀಸಲವಾಗಿರಬೇಕು. ಇಲ್ಲಿ ಯಾವುದೇ ರೀತಿಯ ಅತಿಕ್ರಮಣ ಆಗಿರಬಾರ್ದು ಅಥವಾ ಇಲಾಖೆ ವಫ್ ಇಲಾಖೆ ಆಗಿರಬೇಕು. ಇಲ್ಲಿ ಯಾವುದೇ ರೀತಿ ಏನು ವಫ್ ಇಲಾಖೆಯಿಂದ ಆದೇಶ ಏನಿದೆ ಅಲ್ಲಿ ಕಬ್ರಸ್ಥಾನ ಅಂತ ಇದೆ, ಕಬ್ರಸ್ಥಾನನೇ ಇರಬೇಕು. ಅಲ್ಲಿ ಬೇರೆ ರೀತಿಯ ವಾಣಿಜ್ಯ ಮಳಿಗೆಗಳು ಮಾಡಿ ಅಲ್ಲಿ ಅದರಿಂದ ದುಡ್ಡು ಸಂಪಾದನೆ ಅವಶ್ಯಕತೆ ನಮಗಿಲ್ಲ. ಹೀಗಾಗಿ ಇದೇ ಒಂದು ಕಬ್ರಸ್ಥಾನ ಇಲ್ಲಿ ಸಿಂದಗಿ ಪಟ್ಟಣದಲ್ಲಿ ಸುಮಾರು 20 ರಿಂದ 22 ಸಾವಿರ ಜನಸಂಖ್ಯೆ ಮುಸ್ಲಿಂ ಜನಸಂಖ್ಯೆ ಇರೋದ್ರಿಂದ ಇದು ಮುಂದಿನ ದಿನಗಳಲ್ಲಿ ಈ ಕಬ್ರಸ್ಥಾನ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ವಿಚಾರಗಳನ್ನು ಮಾಡಿ ವ್ಯಕ್ತಪಡಿಸಿದ್ದಾರೆ. ಇಲ್ಲಿವರೆಗೂ ನಮ್ಮ ಈ ಒಂದು ಸಂದರ್ಶನದಲ್ಲಿ ಹೋರಾಟಗಾರರಾಗಿರ್ತಕ್ಕಂಥ ಈ ಕಮಿಟಿಯ ಎಲ್ಲ ಸದಸ್ಯರಿಗೂ ಮತ್ತೊಮ್ಮೆ ಮತ್ತೆ